ಹಾಗೆ ನಾವೆಲ್ಲ ಸಿನಿಮಾದಲ್ಲಿ ನೋಡ್ತಿದ್ದಂಥ ಒಂದು ಸಿ ಎಂ ಪಟ್ಟ ಇವತ್ತು ವಿಜಯ್ ಅವ್ರಿಗೆ ಸಿಗುತ್ತೆ. ನಾವು ಅನ್ಕೋತೀನಿ, ಸಿ ಎಂ ಪಟ್ಟ ಇಷ್ಟು ಬೇಗನೆ ಈಜಿಯಾಗ್ಬಿಡುತ್ತಾ, ಪಿಚ್ಚಲ್ಲಿ ಹಂಗೆ ನಡೀತಿದ್ದು ಹಿಂಗೆ ನಡೀತಿತ್ತು, ಸಿ ಎಮ್ ಆಗೋಯ್ತಾರಂತ ನಾವು ಅನ್ಕೋತಿದ್ದೇವೆ ರೀ. ಆದರೆ ನಿಜ ಜೀವನದಲ್ಲಿ ಆಗಿರೋಂಥ ಒಂದೇ ಒಂದು ಸತಿಗೆ ಏಕದಮ್ ಸಿ ಎಮ್ ಆಗೋದು ಅಂತಂದ್ರೆ ಅಷ್ಟಿಷ್ಟು ಇದಲ್ಲ. ಯಾಕಂದ್ರೆ ಆ ತೆಲುಗಲ್ಲಿ ಆ ಪವನ್ ಕಲ್ಯಾಣ್ ಸರೇ ಸುಮಾರು ವರ್ಷಗಳ ಕಾಲ ಸೈಕಲ್ ಹೊಡೆದಾರೆ. ರಾಜಕೀಯದಲ್ಲಿ ಸೈಕಲ್ ಹೊಡೆದು ಈ ಸಾರಿ ಬಾರಿ ಗೆದ್ದು ಅವರು ಒಂದು ಸ್ಥಾನ ಪಡ್ಕೊಂಡಿರೋದು ಹೊರತು. ಆದರೆ ವಿಜಯ್ ಅವರು ಅವ್ರ ಪಕ್ಷ ಕಟ್ಟಿದ ಎರಡು ವರ್ಷದಲ್ಲಿ ಗೆದ್ದು, ಅದು 107 ಸೀಟನ್ನು ಗೆದ್ದು ತಾರ ಮುಂದೆ ನಿಂತು ಆರಾಮಾಗಿ ನಾನು ಮುಖ್ಯಮಂತ್ರಿ ಆಗ್ಬೋದು ಅನ್ನೋದು ತೋರ್ಪಡಿಸ್ಕೊಂಡಿದ್ರು. ಸ್ವಲ್ಪ ಗೊಂದಲಗಳಿತ್ತು. ಆ ಗೊಂದಲ ಏನಪ್ಪ ಅಂತಂದು ಗೊಂದಲ ಎಂತೆಂಥ ಗೊಂದಲ ಅಂತಂದ್ರೆ ಅಯ್ಯೋ ಯಾರ್ಯಾರೋ ಆ ಗೊಂದಲ ಈ ಗೊಂದಲ ಏನೇನೋ ಮಸ್ತು ಗೊಂದಲ ಮಾಡ್ತಾಯಿದ್ರು. ಆಗೋದಿಲ್ಲ, ಕೈಗೆ ಬಂತು ಬಾಯಿಗೆ ಬರಲ್ಲ, ವಿಜಯ್ ಸಿ ಎಮ್ ಆಗೋಲ್ಲ, ಯಾಕೆ ಬೇಕು ಹಂಗೆ ಹಿಂಗೆ ಅಂತ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ, ವಿಜಯ್ ಅವರು ಎಲೆಕ್ಷನ್ ನಿಂತ್ಕೊಂಡ ಟೈಮಲ್ಲಿ ಒಬ್ಬ ಸ್ಟಾರ್ ನಟರು ಕೂಡ ತಮಿಳ್ನಾಡಲ್ಲಿ ಅವ್ರಿಗೆ ಒಂದು ಚೂರು ಸಪೋರ್ಟ್ ಮಾಡಲೇ ಇಲ್ಲ ನನ್ನ ಪ್ರಕಾರ, ನಾನು ನೋಡ್ದಂಗೆ. ಆದರೆ ಅವರು ಗೆದ್ದ ಮೇಲೆ ಏನು ಜನಗುರು ಎಲ್ಲ ಸ್ಟಾರ್ಗಳು ಸೇರ್ಕೊಂಡು ಪೋಸ್ಟ್ ಮೇಲೆ ಪೋಸ್ಟು ಕಂಗ್ರ್ಯಾಚುಲೇಷನ್ ಏನು ಪೋಸ್ಟ್ ಮಾಡ್ತಾವ್ರು ಅಂತಂದ್ರೆ ನಿಜವಲ್ಲ. ವಿಜಯ್ ಇದನ್ನೆಲ್ಲ ಅನ್ಕೊಂಡಿರಲಿಲ್ಲ ದಳಪತಿ ವಿಜಯ್ ಅವರು ಈ ಥರ ಎಲ್ಲ ಆಗುತ್ತೆ ಅಂತ ಅಲ್ವಾ. ಈಗ ಬಂದ ಸುದ್ದಿ ಏನಪ್ಪ ಅಂತಂದರೆ, ವಿಜಯ್ ಅವ್ರಿಗೆ ಸಪೋರ್ಟ್ ಮೇಲೆ ಸಪೋರ್ಟ್ ಸಿಗ್ತಾಯಿದೆ. CPM CPK ಆಮೇಲೆ ನಮ್ಮ ಈ ಎರಡು ಎಡಪಂಥಿಗಳು 4 ಆಗಿರೋದ್ರಿಂದ, ಇನ್ನೊಂದು ನಮ್ಮ ದಲಿತ ಪರ ಅಂತ ರಾಜಕೀಯ ವ್ಯಕ್ತಿಗಳು ಒಂದು 2, ಆಮೇಲೆ ಮಾಮೂಲಿ ಸೇರಿದಂಥ ಕಾಂಗ್ರೆಸ್ನವರು ಮೊದಲಿಂದನೇ ಮಾತುಕತೆ ಆಡ್ಕೊಂಡು ಕಾಂಗ್ರೆಸ್ನವರು 5 ಸೀಟು, ಟೋಟಲು 120ಕ್ಕೂ ಜಾಸ್ತಿನೇ ಸಿಗುತ್ತೆ ಸೀಟು. 120ಕ್ಕೆ ಜಾಸ್ತಿ ಸೀಟ್ ಸಿಕ್ತು ಅಂತಂದರೆ ವಿಜಯ್ ಪಕ್ಕ ಅವರು CM ಆಗೋದು ಕನ್ಫರ್ಮು. ಈ ಪಿಕ್ಚರ್ ನೋಡ್ತಿದ್ದಂಥ CM ಬೇರೆ, ಈಗ ನಿಜ ಜೀವನದಲ್ಲಿ ಆಗಿರೋ CM ಬೇರೆ ಅನ್ನೋ ರೀತಿ ಅವ್ರನ್ನ ಎಲ್ಲೆಡೆ ಕೊಂಡಾಡ್ತಿರುವಂಥ ಜನಗಳು ಇಂತೂ ವಿಜಯ್ ಅವರು CM ಆಗ್ತಾರೆ. ಇನ್ನೇನು ಸಾಯಂಕಾಲ ಹೊತ್ತಲ್ಲಿ ಒಂದು 4 ಗಂಟೆ, ಒಂದು 7 ಗಂಟೆ 8 ಗಂಟೆ ಅಷ್ಟೊತ್ತಿಗೆ ರಾಜ್ಯಪಾಲರ ಭೇಟಿ ಮಾಡೋಕೆ ಹೋಗ್ತಾರೆ. ಯಾಕಂದರೆ ನಮ್ಗೆ ಇಷ್ಟು ಸೀಟ್ ಬೆಂಬಲ ಇದೆ, ನಾವು ಸರ್ಕಾರ ರಚನೆ ಮಾಡಬೇಕು, ನಮಗೆ ಸರ್ಕಾರ ರಚನೆ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ಬೆಂಬಲ ಕೋರಕ್ಕೆ ಹೋಗ್ತಾರೆ. ಯಾವ ರೀತಿ ಬೆಂಬಲ ಕೋರಕ್ಕೆ ಹೋಗ್ತಾರೆ, ರಾಜ್ಯಪಾಲರ ಭೇಟಿ ಆದ ನಂತರ ಇನ್ನೊಂದು 2-3 ದಿನಗಳಲ್ಲಿ ಅವರು CM ಪಟ್ಟಕ್ಕೆ ಏರಕ್ಕೆ ಸಿದ್ಧವಾಗಿ ನಿಂತಿದ್ದಾರೆ. ಕಾತರದಿಂದ ಕಾಯ್ತಿಲ್ಲ, ಜನಗಳ ಕಾತರದಿಂದ ಕಾಯ್ತಾವ್ರ. ಅವ್ರು CM ಪಟ್ಟ ನೋಡಲೇಬೇಕು, ಅವ್ರು CM ಆಗಲೇಬೇಕು ಅಂತ ಕಾಯ್ಕೊಂಡಿರುವಂಥ ಎಲ್ಲ ಜನಗಳು ಕೂಡ ಒಂದು 2-3 ದಿನದಲ್ಲಿ ಅವ್ರು CM ಸ್ಪೀಕರ್ ಮಾಡೇ ಮಾಡ್ತಾರೆ CM ಸ್ಥಾನಕ್ಕೆ. ಅದಾದ ಮತ್ತೆ ಈಗ ನಮ್ಗೆ ಬಂದಿರುವಂಥ ಕಡೆಯ ಪ್ರಶ್ನೆ ಏನಪ್ಪ ಅಂತಂದರೆ, ಈ ನಮ್ಮ ಕಾಂಗ್ರೆಸ್ನವ್ರು ಬಂದು ಅವ್ರಿಗೆ ನಮಗೆ 2 ಸಚಿವ ಸ್ಥಾನ ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಯಾಕಂದರೆ ಸಚಿವ ಸ್ಥಾನ ಕೊಡ್ಬೋದು ಅಂತ ನನ್ನ ಅನಿಸಿಕೆ. ಯಾಕಂದರೆ DMK ಪಕ್ಷದಲ್ಲಿ ಇದ್ದಾಗ ಇದುವರೆಗೂ ತಮಿಳ್ನಾಡಲ್ಲಿ ಕಾಂಗ್ರೆಸ್ನವ್ರನ್ನ ಯಾವತ್ತೂ ಸಚಿವ ಸ್ಥಾನದಲ್ಲಿ ಇಳಿಸಲೇ ಇಲ್ಲ, ಸಚಿವ ಸ್ಥಾನ ಕೊಡಲೇ ಇಲ್ಲ. ಮತ್ತು ಇನ್ನೂ 1-2 CPM CPK ಈ 1-2 ಸ್ಥಾನಗಳಲ್ಲಿ ಸಚಿವ ಸ್ಥಾನ ಕೇಳ್ತಾಯಿದೆ. ಸಚಿವ ಸ್ಥಾನ ಕೊಡ್ತಾರೆ, ಅದಂತೂ ಖಂಡಿತ. ಈ ಅವರು ಯಾಕಂದರೆ ಇಲ್ಲಿ ಎಲ್ಲ ಪಕ್ಷಗಳು ಸಪೋರ್ಟ್ ಮಾಡಿರೋದ್ರಿಂದ ಅವರು ಸಚಿವ ಸ್ಥಾನ ಕೊಡ್ತಾರೆ ವಿಜಯ್ ದಳಪತಿ ಅವರು. ಅದರಲ್ಲಿ 2 ಮಾತೇ ಇಲ್ಲ. ಯಾಕಂದ್ರೆ ಇಷ್ಟೆಲ್ಲ ಸಪೋರ್ಟ್ ಮಾಡಿರೋರ್ಗೆ ಅಷ್ಟು ಮಾಡಿಲ್ಲ ಅಂದರೆ ಹೇಗೆ? ಯಾಕಂದರೆ ಈ ಹೆಂಗೆ ಜನ ಮಾತಾಡ್ತಿದ್ರು ಅಂತಂದ್ರೆ, ವಿಜಯ್ ಅವ್ರಿಗೆ ಯಾರೂ ಸಪೋರ್ಟ್ ಮಾಡ್ತಿಲ್ಲ, ಅವರು ಯಾವತ್ತೂ ಕೂಡ CM ಆಗೋಕ್ಕಾಗಲ್ಲ, ಈ ಥರ CM ಹೆಂಗೋ ಆಗೋದೇ ಇಲ್ಲ ಬುಡ ಅಂತ ಅನ್ಕೊಂಡಿದ್ರು. ಆದರೆ ಅದನ್ನೆಲ್ಲ ತಳಕಂಬಳಕ ಮಾಡಿ ಸ್ವತಃ ಕೆಲವು ಪೊಗಳ್ಕತ್ತಿರ್ತಾವೆ ನಾಯಿಗಳು ಅಕ್ಕಪಕ್ಕ ಎಲ್ಲರೂ, ಜೊತೆಗಿರೋರು ಬೆನ್ನಿಗೆ ಚೂರು ಹಾಕ್ತಾರೆ, ಸಪೋರ್ಟ್ ಮಾಡ್ತಾರೋ ಅವ್ರಿಗಿಂದನೇ ಇವ್ರು ಗೆಲ್ತಾ ಇದ್ದಾರೆ, ಆಗ ಆಳು ಮೂಳು ಕೊಯ್ಯ ಕೊಟ್ರ ಅಂತ ಇನ್ನೆಲ್ಲೆಲ್ಲ ಮಾತಾಡ್ತಾರೆ. ಆದರೆ ರಾಜಕೀಯ ಅಂತ ಒಂದು ಬಂತು ಅಂತಂದರೆ ಎಷ್ಟೇ ವೈರಿಗಳಾಗಿದ್ರೂ, ಎಷ್ಟೇ ಶತ್ರು ಚುಚ್ಚು ಪಚ್ಚು ಏನಾದ್ರು ಎಂಥ ಕೆಟ್ಟ ವೈರಿಗಳಾಗಿದ್ರೂ ರಾಜಕೀಯದಲ್ಲಿ ಒಂದಾಗಬೇಕು ಅಂತ ಹಣೆಬರದಲ್ಲಿ ಇದ್ದಿತ್ತು ಅಂತಂದ್ರೆ, ಆ ಒಂದು ಟೈಮ್ ಲಕ್ಕು ಅಂತ ಚೆನ್ನಾಗಿತ್ತು ಅಂತಂದ್ರೆ ಒಂದಾಗಿ ಎಲ್ಲ ಆರಾಮಾಗಿ ಚೆನ್ನಾಗಿರ್ತಾರೆ, ದುಡ್ಡು ಮಾಡ್ತಾರೆ. ಸ್ವಲ್ಪ ನಮ್ಮ ಈಗ ತಮಿಳ್ನಾಡು ಸೈಡ್ ಏನಪ್ಪ ಅಂತಂದರೆ ಜನ ಬೆಂಬಲ ಜಾಸ್ತಿ ಇರೋದ್ರ ಗೆದ್ದರೆ ಜನಕ್ಕೆ ಒಳ್ಳೇದು ಮಾಡ್ತಾರೆ, ಅಲ್ಲಿ ಒಂದು ಉತ್ತಮ ರಾಜಕಾರಣ ನಡೀತಾ ಅನ್ನೋದು ನನ್ನ ಅನಿಸಿಕೆ. ನಮ್ಮ ಕರ್ನಾಟಕದಲ್ಲಿ ಆ ಥರ ಆಗಲಿಕ್ಕೆ ನಮ್ಮ ಕರ್ನಾಟಕ ರಾಜಕೀಯನೇ ಬೇರೆ ತಮಿಳ್ನಾಡು ರಾಜಕೀಯನೇ ಬೇರೆ. ಅಲ್ಲಿ ಬಂದಂಥ ಪ್ರತಿ ಪಕ್ಷಗಳು ಕೂಡ ಹೊಸ ರಾಜಕೀಯ ಅಲೆಯನ್ನು ಸೃಷ್ಟಿ ಮಾಡ್ತಾವೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಬಂದಂಥ ರಾಜಕೀಯ ಪಕ್ಷಗಳೆಲ್ಲವೂ ಇರೋಂಥ ರಾಜಕೀಯ ಪಕ್ಷಗಳೆಲ್ಲವೇ ಅವ್ರ ತಾತ, ಅವ್ರ ಮೊಮ್ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಇವರು ಕೂತ್ಕೊಂಡು ತಿನ್ನೋಷ್ಟು ದುಡ್ಡು ಮಾಡಿ ಆಸ್ತಿ ಮಾಡಿ ಅವರೆಲ್ಲ ಸತ್ತೋಯ್ತಾರೆ. ಹೊತ್ತು
ಇನ್ಯಾರು ಇನ್ನೊಬ್ಬರು ಬೇರೆ ಆದಂಥ ವ್ಯಕ್ತಿಗಳು ಇದಕ್ಕೆ ನೀವು ಎಲೆಕ್ಷನ್ ನಿಂತ್ಕೋಬೇಕು, ಗೆಲ್ಲಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಅವಕಾಶನೇ ಕೊಡಲ್ಲ ನಮ್ಮ ಕರ್ನಾಟಕದಲ್ಲಿ. ಅದಂತೂ ನಮ್ಮ ಕಾಲಕ್ಕೆಲ್ಲ ನಮ್ಮ ಮಕ್ಕಳ ಕಾಲಕ್ಕೂ ನಡೆಯೋದಿಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ಈಗೆಲ್ಲ ಹುಟ್ಕೊತಿರೋದು ಅಂಥ ಕ್ರಿಮಿ ಕೀಟಗಳೆಲ್ಲ ಹುಟ್ಕೊಂಡವ ನಮ್ಮ ರಾಜಕೀಯ, ನಮ್ಮ ಕರ್ನಾಟಕ ರಾಜಕೀಯದಲ್ಲಿ. ನಮ್ಮ ಕರ್ನಾಟಕ ರಾಜಕೀಯ ಹದಗೆಟ್ಟೋಗಿ ಎಷ್ಟೋ ವರ್ಷಗಳಾಗೋಯ್ತು, ಅದು ನಮಗೆ ಗೊತ್ತಿರೋ ವಿಷಯನೇ. ಅದಾಗಲಿ ಬಿಟ್ಟಾಕಿ, ಕರ್ನಾಟಕ ರಾಜಕೀಯ ಹದಗೆಟ್ಟೋಗಿ ಕೊಳ್ತು ನಾರ್ತು ವಾಸನೆ ಗೊಬ್ಬು ನಾರ್ತಾವ್ದ. ಅದ್ರ ಕೇಳೋರು ದಿಕ್ಕಿಲ್ಲ, ಹೇಳೋರು ದಿಕ್ಕಿಲ್ಲ. ನಾವೇನೋ ನಮ್ಮ ರೀಲ್ಸ್ ಮಾಡ್ಬೋದು, ಒಂದು ಕಾಮೆಂಟ್ ಹಾಕ್ಬೋದು, ಒಂದು ಪೋಸ್ಟ್ ಮಾಡ್ಬೋದು, ಅಷ್ಟೇ ನಮ್ಮ ಕೆಲಸ. ಆದರೆ ಯಾರೂ ಅಷ್ಟೊಂದು ಸಪೋರ್ಟ್ ಮಾಡೋಕ್ಕೋಗಲ್ಲ. ನಾವೊಬ್ಬರೇ ಸಪೋರ್ಟ್ ಮಾಡ್ಕೊಂಡು ನಾವೇ ಏನಾದ್ರು ಬೈತು ಅಂದ್ರೆ ಬೈಸ್ಕೊಂಡು, ಹೊಡಿಸ್ಕೊಂಡು ಈ ಥರ ಮಾಡ್ಕೊಂಡು ಬಿದ್ದಿರ್ಬೇಕು ಹೊರತು ಇನ್ನೇನು ಮಾಡೋಕ್ಕಾಗಲ್ಲ. ನಮ್ಮ ಕರ್ನಾಟಕ ಸರ್ಕಾರ ಮುಗಿದ ಕಥ ಬಿಟ್ಟಾಕಿ ಅವರಪ್ಪ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಬಾಳ್ಕೊಂಡು ಚೆನ್ನಾಗಿ ಹೋಗ್ತಾ ಇರೋದು, ಅವ್ರು ದುಡ್ಡು ಮಾಡ್ಕೊಂಡು ನಾವೆಲ್ಲ ಹಿಂಗೆ ಗೆತ್ಕೊಂಡು ಸಾಯ್ತಾ ಇರೋದು. ಆದರೆ ತಮಿಳ್ನಾಡಲ್ಲಿ ಹಂಗಿಲ್ಲ. ಯಾಕಂದ್ರೆ ನೀವೇ ನೋಡ್ದಂಗೆ ಅವರ ನಮ್ಮ ದಳಪತಿ ವಿಜಯ್ ಅವರ ಕಾರ್ ಡ್ರೈವರ್ ಮಗನಿಗೆ ಟಿಕೆಟ್ ಕೊಟ್ಟ ಅವ್ರು ಗೆದ್ದು MLA ಆಗಿದ್ದಾರೆ ಪ್ರಥಮ ಬಾರಿಗೆ. ಆಮೇಲೆ ಕಾರ್ ಡ್ರೈವರ್ ಆದಮೇಲೆ ಆಟೋ ಡ್ರೈವರ್ಗೆ ಟಿಕೆಟ್ ಕೊಟ್ಟು ಅವರು ಕೂಡ ಗೆದ್ದು ಬೇರೆ ಬಾರಿಸಿ ಅವರು ಕೂಡ MLA ಆದರು. ಇದಲ್ವ ಬೇಕಾಗಿರೋದು, ಇದು ಗೆಲುವು ಅಂತಂದ್ರೆ. ಈ ಥರ ಗೆಲುವು ಯಾರಿಗೂ ಕೂಡ ಸಿಗಲ್ಲ. 2 ವರ್ಷದಲ್ಲಿ ಈ ಥರ ಗೆಲುವು ತಂದುಕೊಟ್ಟಂಥ ಒಂಥರ ಪಿಕ್ಚರಲ್ಲಿ ನೋಡ್ತಾಯಿದ್ವಿ, ಇವಾಗ ನಿಜ ಜೀವನದಲ್ಲಿ ನೋಡೋಂಗಾಯ್ತು. ದಳಪತಿ ವಿಜಯ್ ಅವ್ರಿಗೆ ಒಳ್ಳೆಯದಾಗಲಿ. ಇನ್ನೊಂದು 2-3 ದಿನದಲ್ಲಿ CM ಪಟ್ಟಕ್ಕೆ ಇರುತ್ತೆ. ತಮಿಳ್ನಾಡು CM, ನ್ಯೂ CM ದಳಪತಿ ವಿಜಯ್ ಜೋಸೆಫ್ ಬರುತ್ತೆ. ಒಳ್ಳೆಯದಾಗಲಿ. ಜೈ ಕರ್ನಾಟಕ ಪಾರ್ಟಿ, ಜೈ ಸಿಂಗ್.